21-22 ಲೀಟರ್ ಉತ್ಪಾದನೆ ಮಾಡಿದೆ ಆದರೆ ಒಬ್ಬ ರೈತ ದಿನಕ್ಕೆ ಒಂದು ಹಸುವಿನಲ್ಲಿ ಬೆಳಗ್ಗೆ ಸಂಜೆಯಿಂದ ಅದು ಒಳ್ಳೆ ಇಳುವರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಇವನ್ನ ಒಂದು 10% ಬಿಟ್ಟರೆ 90% ತಪ್ಪಾಗಿ ಆಹಾರನ ನೀಡ್ತಾ ಇದ್ದಾರೆ ಹಸುಗಳಿಗೆ. ನಂಬಲ್ಲ ಸರ್ ನೀವು, 0 LPG ಸರ್ ನಮ್ಮ ಮನೆಯಲ್ಲಿ. ಇದು ಕೂಡ ಒಬ್ಬ ರೈತರಿಗೆ ತಿಂಗಳ 1-1.5 ಸಾವಿರ ರೂಪಾಯಿ ನಮಗೆ ಆದಾಯ ಅಂತ ನಾವು ಪರಿಗಣನೆ ಮಾಡ್ಬೋದು. ಸರ್ ನಮಸ್ಕಾರ, ನನ್ನ ಹೆಸರು ಸಿದ್ದು ಅಂತೇಳಿ, MS ಪಾಳ್ಯ ಗ್ರಾಮದ ವಾಸಿ, ತಿಪ್ಟೂರು ತಾಲೂಕು, ತುಮಕೂರು ಜಿಲ್ಲೆ. ಇವರು ನನ್ನ ಧರ್ಮಪತ್ನಿ ಪವಿತ್ರ ಅಂತ ಹೇಳಿ. ವ್ಯವಸ್ಥಿತವಾಗಿ ನಾವು ಹೈನುಗಾರಿಕೆ ಮಾಡಬೇಕಾದ್ರೆ ಆಹಾರನ ಯಾವ ರೀತಿಯಲ್ಲಿ ಕೊಡ್ತೀವಿ, ಎಷ್ಟು ಪ್ರಮಾಣದಲ್ಲಿ ಕೊಡ್ತೀವಿ, ಯಾವ ಪ್ರಮಾಣದಲ್ಲಿ ಕೊಡ್ತೀವಿ, ಅದು ತುಂಬಾ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಸಮಾಜದಲ್ಲಿ ನನ್ನ ಬೇರೆ ಕೃಷಿಕ ಮಿತ್ರರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ತುಂಬಾ ಜನ ಇವನ್ನ ಒಂದು 10% ಬಿಟ್ಟರೆ 90% ತಪ್ಪಾಗಿ ಆಹಾರನ ನೀಡ್ತಾ ಇದ್ದಾರೆ ಹಸುಗಳಿಗೆ. ಯಾಕಪ್ಪ ಅಂತಂದ್ರೆ ಹಸು ಮೆಲುಕಾಡ್ತಕ್ಕಂಥ ಪ್ರಾಣಿ. ಮೆಲುಕಾಡ್ತಕ್ಕಂಥ ಪ್ರಾಣಿಗೆ ಮೆಲುಕಿಗೆ ಸಿಗ್ತಕ್ಕಂಥ ರೀತಿನಲ್ಲೇ ಆಹಾರ ಕೊಡ್ಬೇಕಾಗತ್ತೆ. ಇವತ್ತು ಈ ಕೆಲವರು 90% ರೈತರು ಅಂತ ಹೇಳಿದ್ರೆ 90% ರೈತರು ಏನ್ ಮಾಡಿದ್ದಾರೆ, ಬಕೆಟಿಗೆ ನೆನೆ ಹಾಕಿ ಬೂಸಾನ ಬೆಳಗ್ಗೆ ಸಂಜೆ ಕೊಡೋದು ಈ ರೀತಿ ಮಾಡ್ತಾ ಇದ್ದಾರೆ. ಆ ಬಕೆಟಿಗೆ ನೆನೆ ಹಾಕಿ ಅದನ್ನ ಲಿಕ್ವಿಡ್ ರೂಪದಲ್ಲಿ ಕೊಟ್ಟಿದ್ದೆ ಆದ್ರೆ ಅದು ಹಸುಗೆ ಹೊಟ್ಟೆನಲ್ಲಿ 4 ಹೊಟ್ಟೆಗಳಿರುತ್ತೆ. 4 ಹೊಟ್ಟೆನಲ್ಲಿ ಮೊದಲನೇ ಹೊಟ್ಟೆ ರುಮೇನಿಗೆ ಹೋಗೋದೇ ಇಲ್ಲ, ಬೈಪಾಸ್ ಮಾಡುತ್ತೆ. ಬೈಪಾಸ್ ಮಾಡೋದ್ರಿಂದ ಏನಾಗುತ್ತೆ, ಪ್ರತಿ ಹೊಟ್ಟೆನಲ್ಲಿ ತಿಂದಂತ ಆಹಾರ 20% ಮೈಕ್ರೋಬ್ಸ್ ಏನಿದೆ ಕ್ರಿಯೆ ನಡೀತಾ, ಅಬ್ಸರ್ವೇಷನ್ ಶುರು ಆಗ್ತಾ ಹೋಗುತ್ತೆ. ಅದು ಮೊದಲನೇ ಹೊಟ್ಟೆಗೆ ಹೋಗೋದೇ ಇಲ್ಲ, ಅಲ್ಲಿ 20% ನಮ್ಗೆ ಏನಾಗಿತ್ತು, ಅಬ್ಸರ್ವೇಷನ್ ಕಮ್ಮಿ ಆಯಿತು. ಅದರಿಂದ ಏನಾಯ್ತು, ಹಾಲು ಉತ್ಪಾದನೆ ಕಮ್ಮಿ ಆಯಿತು. ಡೈರೆಕ್ಟ್ ಆಗಿ ಏನು ಫ್ಯಾಟಿ ಆಸಿಡ್ಸ್ ಆಗಿ ತಿಂದಂತ ಆಹಾರ ಕನ್ವರ್ಟ್ ಆಗುತ್ತೋ, ಸೊ ಅದು ಅಲ್ಲಿ ನಮಗೆ ಆ ಕ್ರಿಯೆನೇ ತಪ್ಪೋಯ್ತು. ತಪ್ಪೋದ ಏನಾಯ್ತು, ನಮಗೆ ಒಟ್ಟಾರೆ ಉತ್ಪಾದನೆಯಲ್ಲಿ ನಮಗೆ ಕುಂಠಿತ ಆಗ್ತಾ ಹೋಯ್ತು. ಒಂದು. ಎರಡನೇದು, ಹಸು ಆರೋಗ್ಯನೂ ಕೂಡ ಕಮ್ಮಿ ಆಯಿತು. ಆರೋಗ್ಯ ಹೆಂಗ್ ಕಮ್ಮಿ ಆಗುತ್ತಪ್ಪ, ಹಾಲು ಉತ್ಪಾದನೆ ಹೆಂಗ್ ಕಮ್ಮಿ ಆಗುತ್ತಪ್ಪ ಅಂತಂದ್ರೆ, ಹಸುಗೆ ಒಂದು ದಿನದಲ್ಲಿ ಸಮತೋಲನ ಆಹಾರನ TMR ನಾವು ಕೊಡ್ತಕ್ಕಂಥ ಪದ್ಧತಿ ಯಾವ ತರ ಕೊಡ್ತೀವಿ ಅಂದ್ರೆ ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ ಕರಿತೀವಿ. ನೀರಿನ ಒಂದು ಬಿಟ್ಟು ಮಿಕ್ಕಿದ ಏನೇ ಹಸು ದೇಹಕ್ಕೆ ಹೋಗ್ಬೇಕೋ, ಇಂಡಿ ಬೂಸ ಜೋಳದ ನುಚ್ಚಾಗಿರ್ಬೋದು, ಮತ್ತೆ ಸಾಸಿವೆ ಹಿಂಡಿ ಕೊಡ್ತಾ ಇದೀವಿ, 2 ಕೊಡ್ತಾ ಇದೀವಿ, ಮತ್ತೆ ಮಿನರಲ್ ಮಿಕ್ಸರ್ ಕೊಡ್ತಾ ಇದೀವಿ, ಖನಿಜ ಮಿಶ್ರಣ ಅಂತ ಕರಿತೀವಿ, ಅದನ್ನ ಕೊಡ್ತಾ ಇದೀವಿ. ಅದು ಮೇವಿನ ಜೊತೆಗೆ ಸೈಲೇಜು, ಹಸಿ ಮೇವು, ಮತ್ತೆ ಜೋಳದ ನುಚ್ಚು, ಸಾಸಿವೆ ಹಿಂಡಿ, ಮಿನರಲ್ ಮಿಕ್ಸರ್, ಇಷ್ಟನ್ನ ನಾವು ಒಟ್ಟಾರೆಯಾಗಿ ಒಂದು ನಮ್ದು ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ ಕರಿತೀವಿ ನನ್ನ ಫಾರ್ಮ್ ವ್ಯವಸ್ಥೆನಲ್ಲಿ. ಅದನ್ನ ಏನೇ ಕೊಟ್ಟರು ಕೂಡ ಪ್ರತಿಯೊಂದನ್ನು ನಾವು ಈಗ ಸೈಲೇಜ್ ಎಷ್ಟು kg ಬೇಕೋ ಅದಕ್ಕೆ ಡಿವೈಡ್ ಮಾಡ್ಕೊಂಡು ನನ್ನ ಫಾರ್ಮಲ್ಲಿ ನನಗೆ ಒಂದು 400-405 kg ದೇಹ ತೂಕ ಬರುತ್ತೆ ಅಂತಕ್ಕಂಥ ಹಸುಗೆ ಒಟ್ಟಾರೆಯಾಗಿ 40-45 kg ತಿನ್ನುವಷ್ಟು ಶಕ್ತಿ ಮಾತ್ರ ಇರುತ್ತೆ. 45 kg ನಾವು ಯಾವ ತರ ಬೇಕಾದ್ರೂ ಕೊಡ್ಬೋದು. 45 kg ಹಸಿ ಮೇವನೇ ಕೊಡ್ಬೋದು. ಹಸಿ ಮೇವು ಕೊಟ್ಟಾಗ ಏನಾಗುತ್ತೆ, ಅದರಲ್ಲಿ ಹಾಲು ಉತ್ಪಾದನೆ ಮಾಡೋದು, ಗರಿಷ್ಠ ಹಾಲು ಉತ್ಪಾದನೆ ನಿರೀಕ್ಷೆ ಮಾಡೋದಕ್ಕೆ ಆಗಲ್ಲ. ಯಾಕಪ್ಪ ಅಂತಂದ್ರೆ 80% ನಾವು ಡ್ರೈ ಮ್ಯಾಟರ್, ಘನ ಪದಾರ್ಥದ ಆಧಾರದ ಮೇಲೆ ಹಾಲು ಇಳುವರಿ ನಿರೀಕ್ಷೆ ಮಾಡಬೇಕಾಗುತ್ತೆ. ಸೊ ಹಸಿ ಮೇವನ್ನ ಕೊಟ್ಟಾಗ 80% ಅಷ್ಟು ಅದರಲ್ಲಿ ನಮ್ಮ ಮಾಯಿಶ್ಚರ್ ಇರುತ್ತೆ ಅಥವಾ ತೇವಾಂಶ ಇರುತ್ತೆ. ಇನ್ನು 20% ಮಾತ್ರ ಘನ ಪದಾರ್ಥ ಸಿಗುತ್ತೆ. ಆ 20% ಹಸುಗೆ ಹೊಟ್ಟೆ ತುಂಬಿರುತ್ತೆ. 40 kg ನಾವು ಹಸಿ ಮೇವನ್ನ ಕೊಟ್ಟಾಗ ಹೊಟ್ಟೆ ತುಂಬಿರುತ್ತೆ. ಆದ್ರೆ ಬೇಕಾಗ್ತಕ್ಕಂಥ ಇವತ್ತು ಒಂದು ಟೈಮಿಗೆ 15-16 ಲೀಟರ್ ಹಾಲು ಉತ್ಪಾದನೆ, ದಿನಕ್ಕೆ 30 ಲೀಟರ್ ಹಾಲು ಉತ್ಪಾದನೆ ಮಾಡ್ತಕ್ಕ ಹಸುಗೆ ಕನಿಷ್ಠ 12-15 kg ಅಷ್ಟು ಡ್ರೈ ಮ್ಯಾಟರ್ ಬೇಕಾಗುತ್ತೆ. ನಾವು ಅದನ್ನ ಸ್ಪೆಸಿಫಿಕ್ ಆಗಿ ಸ್ವಲ್ಪ ವೈಜ್ಞಾನಿಕ ರೀತಿಯಲ್ಲಿ ಯೋಚನೆ ಮಾಡ್ತಾ ಹೋದಾಗ 15 kg ಅಷ್ಟು ಡ್ರೈ ಮ್ಯಾಟರ್ ಬೇಕಾಗುತ್ತೆ. ಸೊ ಆ ಡ್ರೈ ಮ್ಯಾಟರ್ ನಾವು ಬರೀ ಹಸಿ ಮೇವನೆ ಕೊಟ್ಟಾಗ ಖಂಡಿತ ನಮಗೆ ಅದು ಸಿಗಲ್ಲ. 40 kg ನಲ್ಲಿ ನಮಗೆ ಡ್ರೈ ಮ್ಯಾಟರ್ ಡಿವೈಡ್ ಮಾಡಿದ್ರೆ 20% ಎಷ್ಟು ಸಿಕ್ತು, ಬರೀ 8 kg ಮಾತ್ರ ಸಿಕ್ತು. 8 kg ನಲ್ಲಿ ಎಲ್ಲ ಪೂರೈಕೆ ಆಯ್ತಾ? ಜೊತೆಗೆ ನೀವು ಬೂಸ ಕೊಡ್ಬೋದು, ಬೂಸ ಕೊಡ್ತೀರಾ, ಬೂಸದಲ್ಲಿ ಎಷ್ಟೋ 5-6 kg ಸಿಗುತ್ತೆ. ಎಲ್ಲದೂ ಅಲ್ಲಿ ಪರಿಪೂರ್ಣ ಆಗಲ್ಲ. ಸೊ ಹಂಗಾಗಿ ಪ್ರತಿಯೊಬ್ಬ ಇವತ್ತು ರೈತ ದೊಡ್ಡ ಮಟ್ಟದಲ್ಲಿ ಡೈರಿ ಮಾಡ್ತೀವಿ ಅಂದ್ರೆ ಸೈಲೇಜ್, ರಸಮೇವು ಬೇಕೇ ಬೇಕಾಗುತ್ತೆ. ಆ ರಸಮೇವಲ್ಲಿ ಸ್ವಲ್ಪ ನಮಗೆ ಜಾಸ್ತಿ ನಾವು ಡ್ರೈ ಮ್ಯಾಟರ್ನ ನಾವು ನಿರೀಕ್ಷೆ ಮಾಡ್ಬೋದು. ಆ ನಿಟ್ಟಿನಲ್ಲಿ ನಾವು ಆಗ್ತಕ್ಕಂಥ ಒಟ್ಟಾರೆ ಇದರಲ್ಲಿ 1/3 ಅಂತ ಕರಿಬಹುದು. ಈಗ 3/4 ಭಾಗ ನಾವು ರಸಮೇವನ್ನ ಕೊಟ್ಟು ಇನ್ನು 1/4 ಭಾಗ ಹಸಿ ಮೇವನ್ನ ಮಿಕ್ಸ್ ಮಾಡ್ಕೊಂಡ್ರೆ ಅದು ಒಂದು ವ್ಯವಸ್ಥಿತ ಹಸುಗೂ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಜೊತೆಗೆ ನಮಗೆ ನಮ್ಮ ನಿರೀಕ್ಷೆ ಏನಿರುತ್ತೆ, ನಮ್ಮ ಡ್ರೈ ಮ್ಯಾಟರ್ ಘನ ಪದಾರ್ಥ ಅದು ಮೀಟ್ ಆಗುತ್ತೆ ನಮಗೆ. ಸೊ ಆ ನಿಟ್ಟಿನಲ್ಲಿ ನನಗೆ ಇವತ್ತು 20-22 kg ಅಷ್ಟು ಸೈಲೇಜ್ ಹೋಗ್ತಾ ಇದೆ, 8-10 kg ಹಸಿ ಮೇವು ಹೋಗ್ತಾ ಇದೆ ಪ್ರತಿ ದಿವಸ. ಮತ್ತೆ ನನ್ನ ಫಾರ್ಮಲ್ಲಿ ನೋಡ್ಬೋದು, ನಾನು 21-22 ಲೀಟರ್ ಹಾಲು ಅಂತ ಹೇಳಿದ್ನಲ್ಲ, ನಾನು ಇವತ್ತು ಕೂಡ ವಿಭಾಗ ಮಾಡಿದ್ರೆ ನನ್ನ ಫಾರ್ಮಲ್ಲಿ ಬೂಸ ಹೋಗ್ತಾ ಇರೋದು ಈಗ ಒಂದು ಟೋಟಲ್ ಇಷ್ಟು ಹರಡಿಗೆ 50 kg ಒಂದಿನಕ್ಕೆ, 50 kg ಜೋಳದ ನುಚ್ಚು, 40 kg ಸಾಸಿವೆ ಹಿಂಡಿ, ಇಷ್ಟೇ ಕೊಡ್ತಾರೆ. 90 kg 90 kg ವಿಭಾಗ ಮಾಡಿದ್ರೆ ಈಗ ಒಟ್ಟಾರೆ 20 ಕರು ಗಿರು ಎಲ್ಲದನ್ನು ಸ್ವಲ್ಪ ನಾನು ದೊಡ್ಡದಕ್ಕೆ ಆವರೇಜ್ ಮಾಡಿ ನೋಡಿದಾಗ 15 ಅಂತ ಕನ್ಸಿಡರ್ ಮಾಡ್ಬೋದು. 15ಕ್ಕೆ 15 90, ಬರೀ 6 kg. ಇದನ್ನ ತುಂಬಾ ಗಮನಿಸಬೇಕು. ನಮ್ಮ ಉತ್ಪಾದನಾ ವೆಚ್ಚ ಕಡಿಮೆ ಮಾಡ್ಬೇಕಂತಂದ್ರೆ ನಾವು ಈ ರೀತಿ ಸರಿಯಾಗಿ ನಾವು ಲೆಕ್ಕ ಹಾಕ್ಬೇಕು. 6 kg ಮಾತ್ರ ಕಾನ್ಸಂಟ್ರೇಟ್ಸ್ ಕೊಡ್ತಾ ಇದ್ದೀನಿ, ಮಿಕ್ಕಿದ್ದನ್ನ ರಸಮೇವ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀನಿ.
ಅಷ್ಟು ಕಡಿಮೆ ಪ್ರಮಾಣದ 6 kg ನಂಬಲ್ಲ ಯಾರೋ, ಇವತ್ತೇನೋ ಇವರೇನೋ ಸುಳ್ಳು ಹೇಳ್ತೀರಿ ಅಂತ ಬಂದು ನೋಡ್ಬೋದು. ನನ್ನ ಫಾರ್ಮಲ್ಲಿ ಡೇಟಾ ಇದೆ, ಪ್ರತಿ ಹಸುಗಳದ್ದು ಹಾಲು ಇಳುವರಿ ಒಂದು ಮಿಲ್ಕಿಂಗ್ ಟೈಮಲ್ಲೇ ಬಂದರೂ ಕೂಡ ನೋಡ್ಬೋದು. ಬರೀ 6 kg ಕೊಟ್ಟು ನಾನು ಇವತ್ತು ಒಂದು ಹಸುನಲ್ಲಿ ಸರಾಸರಿ 28ರಿಂದ 30 ಲೀಟರ್ವರೆಗೂ ಹಾಲು ಉತ್ಪಾದನೆ ಮಾಡ್ತಾ ಇದ್ದೀನಿ. ಸರಾಸರಿ ತಗೊಂಡ್ರೆ ಅದೇ ನಾನು ಹೇಳಿದ್ರೆ ಎಲ್ಲದನ್ನು ಒಂದು ಕಡಿಮೆ ಇರ್ಬೋದು, ದೊಡ್ಡದು ಜಾಸ್ತಿ ಇರ್ಬೋದು, 21ರಿಂದ 22 ಲೀಟರ್ ಉತ್ಪಾದನೆ ಇದೆ. ಒಳ್ಳೆ ಆವರೇಜಸ್ ಆಯಿತು. 21-22 ಲೀಟರ್ ಉತ್ಪಾದನೆ ಮಾಡಿದ್ದೆ ಆದರೆ ಒಬ್ಬ ರೈತ ದಿನಕ್ಕೆ ಒಂದು ಹಸುನಲ್ಲಿ ಬೆಳಗ್ಗೆ ಸಂಜೆಯಿಂದ ಅದು ಒಳ್ಳೆ ಇಳುವರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಎಲ್ಲಿಂದ ಸಾಧ್ಯ ಆಯ್ತಪ್ಪ ಅಂದರೆ ಈ ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ ಕರಿತೀನಲ್ಲ, ಈ ರೀತಿ ಪದ್ಧತಿ ಮಾಡಿದಾಗ ಮಾತ್ರ, ಸಂಪೂರ್ಣ ಮಿಶ್ರಿತ ಆಹಾರ ಕೊಟ್ಟಾಗ ಮಾತ್ರ ಸಾಧ್ಯ. ಒಂದು ಡೈರಿನಲ್ಲಿ ಬಹುಮುಖ್ಯವಾಗಿ ಏನಪ್ಪ ಅಂತಂದ್ರೆ ತನ್ನ ಕರುಗಳನ್ನ ಫಾರ್ಮಲ್ಲಿ ರೈಸ್ ಮಾಡಬೇಕು. ನಾನು ಒತ್ತಿ ಹೇಳ್ತಾ ಇದ್ದೀನಿ, ಯಾವುದೇ ಡೈರಿನಲ್ಲಿ ಇವತ್ತು ರೈತ ಸಕ್ಸಸ್ ಆಗಬೇಕಂದ್ರೆ ಕೆಲವರು ಅದಕ್ಕೆ ಹುಟ್ಟದಾಗಿಂದ ಕರುಗಳಿಗೆ 2 ಲೀಟರ್ 3 ಲೀಟರ್ ಹಾಲು ಕುಡಿಸ್ಬೇಕು ಅನ್ನೋದಕ್ಕೋಸ್ಕರ ನನಗೆ 3 ಲೀಟರ್ ಸಮರ್ಪಕವಾಗಿ ಕುಡಿಸಿದ್ದಾರೆ. 3 ಲೀಟರ್ ಹಾಲು ಕೊಡಬೇಕು ಒಂದು ಟೈಮಿಗೆ. ಒಂದು ಕರುಗೆ ಮೊದಲನೇ ತಿಂಗಳು 3 ಲೀಟರ್ ಹಾಲು ಕೊಡಬೇಕು, ಒಂದು ಟೈಮಿಗೆ 6 ಲೀಟರ್ ಕೊಡಬೇಕು, 2ನೇ ತಿಂಗಳಿಗೆ 4 ಲೀಟರ್ ಕೊಡಬೇಕು, 3ನೇ ತಿಂಗಳಿಗೆ 1 ಲೀಟರ್ ಬೆಳಗ್ಗೆ ಸಂಜೆಯಿಂದ 2 ಲೀಟರ್ ಕೊಟ್ಟು ಅದನ್ನ ಅದಕ್ಕೆ ಪ್ಯಾರಲಲ್ ಆಗಿ ಸ್ವಲ್ಪ 2 ತಿಂಗಳಾದ್ಮೇಲೆ 60-70 ದಿನ ಆದ್ಮೇಲೆ ಸ್ವಲ್ಪ ಮೇವನ್ನ, ಆರಂಭಿಕ ಆಹಾರ ಅಥವಾ ಮೇವನ್ನ ಕೊಟ್ಕೊಂಡು ಅದನ್ನ ಕಡಿಮೆ ಮಾಡ್ಬೇಕಾಗತ್ತೆ. ಕಡಿಮೆ ಮಾಡ್ಕೊಂಡು ಬಂದು ಅದನ್ನೆಲ್ಲ ಲೆಕ್ಕ ಹಾಕಿದ್ರೆ 12ರಿಂದ 15,000 ರೂಪಾಯಿ ಹಾಲೇ ಕುಡಿದಿರುತ್ತೆ. 15,000 ರೂಪಾಯಿ ಹಾಲು ಕುಡಿಸ್ಬೇಕಲ್ಲ ಅಂತೇಳಿ ಏನ್ ಮಾಡ್ತಾರೆ ರೈತ, ಇವತ್ತು ಕರು ಸಾಕಾಣಿಕೆ ಬೇಡ, ನನಗೆ 15,000 ರೂಪಾಯಿ ಬಂದು ನನಗೆ ಲಾಭ ಮಾಡ್ಬೋದು ಅಂತ ಯೋಚನೆ ಮಾಡ್ತಾನೆ. ಖಂಡಿತ ತಪ್ಪು. 15,000 ರೂಪಾಯಿಂದ ನಾವು 12ರಿಂದ 15,000 ರೂಪಾಯಿ ಹಾಲು ಕುಡಿಸಿದ್ರು ಸಹ ನಮಗೆ ಅದ್ರದ್ದು ಆದಾಯ ನಮ್ಗೆ ಇಮಿಡಿಯೇಟ್ ಬರುತ್ತೆ. ನಿಮ್ಗೆ ನೋಡ್ಬೋದು, ಈಗ ಆ ಮಠದಿಂದ ಬಂದು ಇದು ನನ್ನ ಫಾರ್ಮಲ್ಲಿ ಇದೆಲ್ಲ ಪೂರ್ತಿ ಈ ಸೈಡ್ ಏನಿದೆ ಇದೆಲ್ಲ ನನ್ನ ಫಾರ್ಮ್ ಬ್ರೀಡ್ಸು. ಇವಳು ಈಗ 1.25 ವರ್ಷ ಇವಳು ಇವಾಗ 5.5 ತಿಂಗಳು ಗಬ್ಬ ಅಲ್ಲೇ ಆಲ್ರೆಡಿ ಈಗ. ಸೊ ಈ ದೇಹ ನೋಡ್ಬೋದು. ಯಾರು ನೋಡಿದ್ರು ಈಗ ನನ್ನ ಫಾರ್ಮಿಗೆ ಯಾರಾದ್ರೂ ಬಂದ್ರೆ, ಈಗ ಬಂದ ತಕ್ಷಣ ಇದು ಪಡ್ಡೆ ಅಂದ್ರೆ ಕರು ಅಂದ್ರೆ ನಂಬಲ್ಲ, 1.25 ವರ್ಷದಿಂದ ನಂಬಲ್ಲ, ಹಸು ಅಂತಾರೆ. ಯಾಕೆಂದ್ರೆ ಅದ್ರ ದೇಹ ತೂಕನೇ ಇದು ಬಂದಿದೆ. ಹಂಗಾಗಿ ನಮಗೆ ಇವತ್ತು ವೈಜ್ಞಾನಿಕ ಲೆಕ್ಕ ಹಾಕೋದನ್ನ ನೋಡಿದ್ರು ನಮಗೆ 50ರಿಂದ 60,000 ರೂಪಾಯಿವರೆಗೂ ವೆಚ್ಚ ತಗಲುತ್ತೆ ಸರ್. ನಮ್ಗೆ ಎಲ್ಲಿಂದ ಇದನ್ನ ಹಾಲು ನಾವೇನ್ ಕುಡಿಸ್ತೀವ ನಮ್ಮ ಫಾರ್ಮಲ್ಲೇ ಬರ್ಬೋದು ಹಾಲು, ಅದಕ್ಕೆ ಅದ್ರದ್ದು ಅದು ಬೆಲೆ ಇದೆ. ಅದಕ್ಕೆ ಬೆಲೆ ಕಟ್ಕೊಂಡು ಅದನ್ನ ಲೆಕ್ಕ ಹಾಕೊಂಡು ನೋಡಿದ್ರು ಸಹ ನಮಗೆ ಎಲ್ಲದೂ ಸಂಪೂರ್ಣವಾಗಿ ಸೈಲೇಜ್ ಇರ್ಬೋದು, ಸೀಮೆ ಇರ್ಬೋದು, ಕಾನ್ಸಂಟ್ರೇಟ್ಸ್ ಇರ್ಬೋದು, ಎಲ್ಲ ತಿಂದ್ಕೊಂಡ್ರು ಸಹ 50ರಿಂದ 60,000 ರೂಪಾಯಿ ಸಂಪೂರ್ಣವಾಗಿ. ಅದು ಯಾವಾಗ ಅದು ರೀಬರ್ತ್ ಆಗುತ್ತೆ ಅಂತ ಹೇಳಿದ್ನ ನನಗೆ ಹುಟ್ಟಿ ನನ್ನ ಫಾರ್ಮಲ್ಲಿ ಸರಿಸುಮಾರು ಇವಾಗ 7-8 ತಿಂಗಳಿಗೆನೆ ಅದು ಇಟಿ ಬರೋದಕ್ಕೆ ಶುರುವಾಗುತ್ತೆ. ಅಂದ್ರೆ ನಾವು 7 ತಿಂಗಳಿಗೆ 8 ತಿಂಗಳಿಗೆ ಕೊಡ್ಸಲ್ಲ, ಮೊದಲನೇ ಬೆದೆ 2ನೇ ಬೆದೆ ಬಂದ್ಬಿಡುತ್ತೆ. ಅದನ್ನ ಸ್ಕಿಪ್ ಮಾಡಿ ನಾವು 11 ತಿಂಗಳು ಅಥವಾ 12 ತಿಂಗಳಿಗೆ ನಾನು ಅದಕ್ಕೆ ಇನ್ಸೆಮಿನೇಷನ್ ಮಾಡಿಸ್ತೀವಿ. ಇನ್ಸೆಮಿನೇಷನ್ ಮಾಡಿ ಕೆಲವೊಂದ್ಸಲ 12 ತಿಂಗಳಿಂದ ಶುರು ಮಾಡಿ 14 ತಿಂಗಳವರೆಗೂ ಹೋಗುತ್ತೆ. 12 ತಿಂಗಳಿಗೆ ಎಲ್ಲದನ್ನು ಕೊಡಿಸ್ತೀನಿ ಅಂತ ಹೇಳಲ್ಲ, 14 ತಿಂಗಳವರೆಗೂ ಹೋಗುತ್ತೆ ಒಟ್ಟಾರೆಯಾಗಿ. ಅದರಿಂದ ಆಚೆ ಕಡೆ ಮತ್ತೆ 9 ತಿಂಗಳು ಅಂತ ಅಂದ್ರೆ ನಮ್ಗೆ 24 ತಿಂಗಳಿಗೆ 2 ವರ್ಷಕ್ಕೆ ಇವಳು ತಾಯಿ ಆಗ್ತಾಳೆ. ಮತ್ತೆ ಹುಟ್ಟಿ 2 ವರ್ಷಕ್ಕೆ ನಮಗೆ 60,000 ರೂಪಾಯಿ ಬರುತ್ತೆ. ನೆಕ್ಸ್ಟ್ ನಾನು ಇದನ್ನ ಮಾರ್ತೀನಿ ಅಂತ ಅಂದ್ರೂ ಕೂಡ ಇವತ್ತು ತುಂಬ ಗಬ್ಬದಲ್ಲಿ ನಾನು ಇವತ್ತು 8.5ರಿಂದ 9 ತಿಂಗಳ ಗಬ್ಬಕ್ಕೆ ನಾನು ಮಾರ್ತೀನಿ ಇದನ್ನ ಅಂತಂದ್ರೆ ನನಗೆ ಇವತ್ತು ಕಣ್ಣು ಮುಚ್ಕೊಂಡು ಯಾರಾದ್ರೂ ಸಹ ನನಗೆ 90,000ರಿಂದ 1 ಲಕ್ಷ ರೂಪಾಯಿ ಇವತ್ತು ನನಗೆ ನಿಗದಿ ಮಾಡಿದ ಬೆಲೆಯ ಕೊಟ್ಟು ತಗೊಂಡು ಹೋಗೋದಂತ ರೈತರು ಇದ್ದಾರೆ. ಯಾಕೆಂದ್ರೆ ಅಷ್ಟು ಬಾಳತ್ತೆ ಆ ಹಸು. ಸೊ ನಾವು ಹೊರಗಡೆಯಿಂದ ತರೋರಿಗೆ ಹಸು ಖರೀದಿ ಮಾಡೋರಿಗೆ ಏನ್ ಹೇಳ್ತೀನಪ್ಪ ಅಂತಂದ್ರೆ, ಖರೀದಿ ಮಾಡೋದಕ್ಕೂ ನನ್ನ ಫಾರ್ಮಲ್ಲಿ ಬಂದಂತ ಇದಕ್ಕೂ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಸರಿಸುಮಾರು ಪ್ರತಿ ಒಂದು ಕರಾವಿಗೆ ನನ್ನ ಮನೇಲೆ ಹುಟ್ಟಿದೆ ಅಂತಂದ್ರೆ ಇವಳು 1ರಿಂದ 1.5 ಲೀಟರ್ ಹಾಲು ಉತ್ಪತ್ತಿ ಜಾಸ್ತಿ ಮಾಡ್ತೀವಿ ನಾವು. 100% ಅಶ್ಯೂರೆನ್ಸ್ ಇದೆ. ಇವತ್ತು 1.5 ಲೀಟರ್ ಹಾಲು ಅಂತಂದ್ರೆ ಒಂದು ಕರಾವಿಗೆ ನಾನು ಹೇಳ್ತಾ ಇರೋದು, ಒಂದು ಕರಾವಿಗೆ 1.5 ಲೀಟರ್ ಹಾಲು ಅಂತಂದ್ರೆ ಸರಿಸುಮಾರು ಇವತ್ತು ಮಾರ್ಕೆಟ್ ವ್ಯಾಲ್ಯೂ ನಮಗೆ 35 ರೂಪಾಯಿ ಒಂದು ಆವರೇಜ್ ರೇಟ್ ಅಂತ ಇಟ್ಕೊಳ್ಳೋ. ಕೆಲವು 40 ಕೊಡ್ತಿದೆ, ಕೆಲವು 35 ತಗೊಂಡಿದ್ರೆ ಆವರೇಜ್ 35 ರೂಪಾಯಿ ಅಂತಂದ್ರೆ ಅವಳಿಗೆ ಎಷ್ಟಾಯ್ತು ನನಗೆ 45,000-50,000 ರೂಪಾಯಿ ಒಬ್ಬ ಹಸು ಖರೀದಿ ಮಾಡೋದಕ್ಕೆ ಹೊರಗಡೆಯಿಂದ ತನ್ನ ಫಾರ್ಮಲ್ಲಿ ಪಡ್ಡೆಗಳನ್ನ ರೈಸ್ ಮಾಡ್ಕೊಳ್ಳೋದಕ್ಕೂ ಕಳ್ಕೊತಾ ಇದ್ದಾನೆ. ಒಂದು ಕರಾವಲ್ಲಿ 45,000-50,000 ರೂಪಾಯಿ ಇವತ್ತು ನಷ್ಟ ಆಗ್ತಾ ಇದೆ. ಇದು ಬಹುಮುಖ್ಯವಾಗಿ ಗಮನಿಸಬೇಕು. ಹಂಗಾಗಿ ಎಲ್ರಿಗೂ ನನ್ನ ರೈತ ಮಿತ್ರರಿಗೆ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಕರು ಸಾಕಾಣಿಕೆ ಮಾಡಿ, ವೈಜ್ಞಾನಿಕ ಕರು ಸಾಕಾಣಿಕೆ ಮಾಡಿ ತನ್ನ ಫಾರ್ಮ್ ಬ್ರೀಡ್ಸ್ನ ಜಾಸ್ತಿ ಮಾಡಿ, ಅದರಿಂದ ಖಂಡಿತ ಲಾಭ ಇದೆ. ಒಂದು ಫಾರ್ಮ್ ನಡೆಸ್ಬೇಕಂತಂದ್ರೆ ಶೇಕಡ ಒಂದು 30% ಜರ್ಸಿಗಳು, ಇನ್ನು 70% HF ಈ ತರ ಇರಬೇಕು, ಅಥವಾ ಮಿಕ್ಸಲ್ಲಿ 50-50 ಇರಬೇಕು. ಅದು ಆಯಾಯ ಫಾರ್ಮರ್ನ ಅನುಕೂಲಕ್ಕೆ ತಕ್ಕಂತೆ ಇರಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ನಾನು ಅದೇ ದೃಷ್ಟಿನಲ್ಲಿ ಒಂದು ಹಸುನ ಹೊರಗಡೆಯಿಂದ ನನ್ನ ಫಾರ್ಮಲ್ಲಿ ಜರ್ಸಿ ಹುಟ್ಟಿರ್ಲಿಲ್ಲ. ಸೊ ಆ ಹಸು ಹೋಗ್ತಾ ಇದೆಯಲ್ಲ, ಆ ಹಸುನ ಖರೀದಿ ಮಾಡ್ಕೊಂಡು ತಗೊಂಬಂದೆ. ಸೊ ಆ ಹಸುದು ನಾನು ಇಂಡಿವಿಜುವಲ್ ಫ್ಯಾಟ್ನ ಚೆಕ್ ಮಾಡಿಸಿದಾಗ, ಅದನ್ನ ಕ್ವಾಲಿಟಿನ ಪರೀಕ್ಷೆಗೆ ಒಳಪಡಿಸಿದಾಗ ನನ್ನ ಫಾರ್ಮ್ನಲ್ಲಿ ಇರ್ತಕ್ಕಂಥ ಬೇರೆ HFSಗಳಿಗಿಂತ ತುಂಬ ಕ್ವಾಲಿಟಿ ಕಡಿಮೆ ಬಂತು.
3.2 3.3 ಮಾತ್ರ ನಾನು ಅದರಲ್ಲಿ ನನ್ನ ಫ್ಯಾಟ್ನ ನಿರೀಕ್ಷೆ ಮಾಡೋಕ್ಕಾಯಿತು. ಅದೇ ಬೇರೆ ಹಸುಗಳು ಕೆಲವಿದೆ ನೋಡಿ, ಅಲ್ಲಿ ಅವೆರಡರಲ್ಲಿ ನಾನು ಎಲ್ಲ ಹಸುಗಳನ್ನು ಇಂಡಿವಿಜುವಲ್ ಆಗಿ ನಾನು ಕೆಲವೊಂದ್ಸತಿ ನಮಗೆ ಬೇಕಾದಾಗ ವರ್ಷಕ್ಕೊಂದ್ಸತಿ ಅಥವಾ 6 ತಿಂಗಳಿಗೆ ಒಂದ್ಸತಿ ಏನು ಮಾಡ್ತೀನಿ, ಇಂಡಿವಿಜುವಲ್ ವ್ಯವಸ್ಥೆ ಇದೆ, ಅದನ್ನ ಇಂಡಿವಿಜುವಲ್ ಸ್ಯಾಂಪಲ್ಸ್ನ ಕೊಟ್ಟು ಹಾಲಿನ ಗುಣಮಟ್ಟ ಏನಿದೆ, ಏನು ಬರ್ತಾ ಇದೆ ಅಂತ ನಾನು ಚೆಕ್ ಮಾಡಿಸ್ತೀನಿ. ಸೊ ಹಂಗಾದಾಗ ಕೆಲವು ನನ್ನ ಫಾರ್ಮಲ್ಲಿ HFL ನಾನು 5.2 ನಾನು ಫ್ಯಾಟ್ನ ಇಂಡಿವಿಜುವಲ್ ಹಸುಗಳಲ್ಲಿ ನೋಡಿದ್ದೀನಿ. ಇದು ಕೆಲವು ರೈತರು ಏನು ಮಾಡ್ತಾರೆ, ಕೆಲವು ಜರ್ಸಿ, ಹೌದು ಇಲ್ಲ ಅಂತಲ್ಲ, ಜರ್ಸಿನ ಇರ್ಬೋದು. ಇನ್ನೊಂದು ಅದು ಕಾರಣ ಏನಪ್ಪಾ ಅಂತಂದ್ರೆ, ಅದು ಜರ್ಸಿ ಏನಿದೆಯೋ ಜರ್ಸಿ ಇಳುವರಿನೂ ಜಾಸ್ತಿ ಇದೆ. ಸೊ ಹಂಗಾಗಿ ಬರ್ತಕ್ಕಂಥ ದೇಹದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಒಟ್ಟಾರೆ ಹಾಲಿಗೆ ವಿಭಾಗವಾದಾಗ ಕಡಿಮೆ ಆಗ್ಬೋದು, ಗೊತ್ತಿಲ್ಲ. ಸೊ ನನ್ನ ಫಾರ್ಮಲ್ಲಿ ಪರ್ಟಿಕ್ಯುಲರ್ ಜರ್ಸಿಗಿಂತ ಕೆಲವು HFಗಳನ್ನೇ, ಹಂಗಾಗಿ ನಾನು HFನೇ ಜಾಸ್ತಿ ಫೋಕಸ್ ಮಾಡಿದ್ದೀನಿ. ನನಗೆ ನಂದು ಆವ್ರೇಜು ಇವತ್ತು 200 ಲೀಟ್ರು 220 ಲೀಟ್ರ್ ಹಾಲು ಉತ್ಪಾದನೆ ಏನು ಮಾಡ್ತಾ ಇದೀನೋ ಅದು ಕರುಗೆ ಮನೆಗೆ ಬಿಟ್ಟು ನಾನು ಡೈರಿಗೆ ಏನು 200 ಲೀಟ್ರ್ ಸರಬರಾಜು ಮಾಡ್ತಾ ಇದೀನೋ ಆ 200 ಲೀಟ್ರು ಇದಕ್ಕೆ ನಾನು ಇವತ್ತು 4.4 4.3 ಫ್ಯಾಟು 8.8 8.9 SNFನ ನಾನು ತಗೊತಾ ಇದ್ದೀನಿ. ನಮಗೆ ಸಣ್ಣದು ಅಂತ ಅನ್ನಿಸ್ಬೋದು ಕೆಲವರಿಗೆ. ನಾನು ಇತ್ತೀಚೆಗೆ ಇದನ್ನೆಲ್ಲಾದ್ರೂ ಒಂದೇ ಫೇಸಸಲ್ಲಿ ಮಾಡಿಲ್ಲ, ಸುಮಾರು ಇದನ್ನ ಶುರು ಮಾಡಿ 3.5 ವರ್ಷದಲ್ಲಿ ಒಂದೊಂದು 3 ಫೇಸಸಲ್ಲಿ ಕೆಲಸ ಇಷ್ಟ ಆಕ್ಟಿವಿಟೀಸ್ನ ಮಾಡ್ಕೊಂಡು ನಾನು ಡೈರಿನ ಈ ಮಟ್ಟ ಇನ್ಫ್ರಾಸ್ಟ್ರಕ್ಚರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಲಾಸ್ಟ್ 6 ತಿಂಗಳ ಹಿಂದೆ ಮಾಡಿದ್ದು, 6 ತಿಂಗಳಿಂದ ನಂಬಲ್ಲ ಸರ್ ನೀವು, 0 LPG ಸರ್ ನಮ್ಮ ಮನೆಯಲ್ಲಿ. ಇದು ಕೂಡ ಒಬ್ಬ ರೈತರಿಗೆ ತಿಂಗಳ 1-1.5 ಸಾವಿರ ರೂಪಾಯಿ ನಮಗೆ ಆದಾಯ ಅಂತ ನಾವು ಪರಿಗಣನೆ ಮಾಡ್ಬೋದು. ಇದ್ರ ಜೊತೆಗೆ ಆದಾಯ ನನಗೆ ಗ್ಯಾಸ್ ಮುಖಾಂತರ ಬರುತ್ತೆ. ಇದು ಸಿಸ್ಟಮ 30 ಅಂತ ಕರಿತೀವಿ ಇದ್ರ ಸೈಜ್ನ. ಇದು ಸಿಸ್ಟಮ ಬಯೋದವರು ನನಗೆ ಐಡಿಯಾ ಕೊಟ್ಟು ಅವ್ರ ಹತ್ರ ನಾನು ಇದನ್ನ ಮಾಡಿಸ್ಕೊಂಡಿದ್ದು. ಅಕ್ಷಯಕಲ್ಪ ಮುಖಾಂತರವಾಗಿ ಇದನ್ನ ಅವ್ರನ್ನ ಲಿಂಕ್ ಮಾಡಿಕೊಟ್ರು, ಸಿಸ್ಟಮ ಬಯೋದವ್ರನ್ನ ಅವ್ರ ಮುಖಾಂತರ ಮಾಡಿಸಿದ್ದು. ಸೊ ಇದು ಸಿಸ್ಟಮ 30 ಅಂತಂದರೆ 250 kg ಸಗಣಿನ ಒಂದು ದಿನಕ್ಕೆ ಇದಕ್ಕೆ ಫೀಡ್ ಮಾಡೋದಕ್ಕೆ ಅವರು ಹೇಳ್ತಾರೆ. 250 kg ಫೀಡ್ ಮಾಡಿದ್ದೆ ಆದರೆ ಇದರ ಔಟ್ಪುಟ್ ಗ್ಯಾಸ್ ಬಂದು ನಮಗೆ ತಿಂಗಳ 9 ಸಿಲಿಂಡರ್ ಅಷ್ಟು ಅಂತ ಅವ್ರ ಉತ್ಪಾದನೆ ಅಂತ ಹೇಳ್ತಾರೆ. ಸೊ ನನ್ನಲ್ಲಿ ಏನಾಗಿದೆ 350 ರಿಂದ 400 kg ಸಗಣಿ ಪ್ರತಿ ದಿವಸ ಇದಕ್ಕೆ ಇಂಟೇಕ್ ಹೋಗ್ತಾ ಇದೆ. ಸೊ ಹಂಗಾಗಿ ಇದು 11 ಸಿಲಿಂಡರ್ಗೆ ನನಗೆ ರೈಸ್ ಆಗಿದೆ. ಇಷ್ಟನ್ನು ಸಮರ್ಪಕವಾಗಿ ನನಗೆ ಬಳಸ್ಕೊಳಕ್ಕೆ ಆಗ್ತಾ ಇಲ್ಲ. ಇದು ಇನ್ನು ನನ್ನ ಮನೆ ಬಳಕೆಗೆ ನೀರು ಕಾಯಿಸೋದಕ್ಕೆ, ನನಗೆ 2 ಫ್ಯಾಮಿಲಿ ಅಡುಗೆ ಮಾಡೋದಕ್ಕೆ ನೀರು ಎಲ್ಲದೂ ಸಂಪೂರ್ಣವಾಗಿ ಇನ್ನೂ ಕೂಡ ಹೆಚ್ಚುವರಿಯಾಗಿ ಉಳಿತಾ ಇದೆ. ಇದನ್ನು ಮುಂದಿನ ದಿನಗಳಲ್ಲಿ ಯಾವ ಥರ ಯೋಚನೆ ಮಾಡ್ತಾ ಇದ್ದೀನಪ್ಪ ಅಂದರೆ, ಅದು ಪವರ್ ಜನ್ರೇಷನ್ ಆಗಿ ಒಂದು DG ಇಟ್ಬಿಟ್ಟು ಅದನ್ನು ಮೋಟ್ರ್ ಓಡಿಸೋದಕ್ಕೋ ಅಥವಾ ಇನ್ನೊಂದಕ್ಕೋ DG ಮೀಥೇನ್ ಮುಖಾಂತರ ಓಡೋತರಕ್ಕೆ ಪವರ್ ಜನರೇಟ್ ಮಾಡೋದಕ್ಕೆ ನಾನು ಆಲೋಚನೆ ಮಾಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಡೆಫಿನೆಟ್ ಆಗಿ ಮಾಡಿದೆ. ಅದು ಕೂಡ ನಮಗೆ ಪರೋಕ್ಷವಾದ ಇನ್ನೊಂದು ಆದಾಯ. ಅದ್ರ ಜೊತೆಗೆ ನಾವು ನೋಡ್ಬೋದು, ಇದರಿಂದ ಸಗಣಿ ಹಾಕಿ ಇದು ಮೀಥೇನ್ ಉತ್ಪಾದನೆ ಆಗಿ ಮಿಕ್ಕಿದ ಸ್ಲರಿ ಏನು ಬರುತ್ತೋ ನನಗೆ ವರ್ಷಕ್ಕೆ ನಮಗೆ ನಾನು ಹೇಳಿದೆ ನಿಮಗೆ 48-50 ಲೋಡ್ ಗೊಬ್ಬರ ಆಗುತ್ತೆ ಅಂತ ಹೇಳೋದಲ್ಲ. ಆ ಗೊಬ್ಬರದ ರೂಪದಲ್ಲಿ ಘನ ರೂಪದಲ್ಲಿ ಕೊಟ್ಟಾಗ ನನಗೆ ಇಳುವರಿ ತುಂಬ ನಿಧಾನ ಆಗ್ತಾ ಇತ್ತು ಅದ್ರ ತೋಟದಲ್ಲಿ. ಸೊ ಇವಾಗ ಇದನ್ನ ನಾನು 6 ತಿಂಗಳಿಂದ ಇದನ್ನ ಒಂದು 80,000 ಲೀಟ್ರು ಕೆಪಾಸಿಟಿಗೆ ಸ್ಲರಿ ಟ್ಯಾಂಕ್ ಮಾಡಿದ್ದೀನಿ. ಈ ಸ್ಲರಿ ಟ್ಯಾಂಕು ಇದು ಬಂದಿದ್ದು ಮೀಥೇನ್ ಆಗಿ ಮಿಕ್ಕಿದ್ದು ಪ್ಯೂರ್ ಸ್ಲರಿ. ಅಂದರೆ ನಾವು 1:2 ರೇಷೋದಲ್ಲಿ ಈಗ 100 kg ಸಗಣಿ ಹಾಕಿ 100ಕ್ಕೆ 200 ಲೀಟ್ರ್ ನೀರನ್ನ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಬೇಕಾಗತ್ತೆ. ಡೈಲ್ಯೂಟ್ ಮಾಡಿ ಮಿಕ್ಸ್ ಆಗಿದ್ದು ಇದಕ್ಕೆ ಬರುತ್ತೆ. ಇದನ್ನ ಟೋಟಲ್ ನಾನು ಎಂಟೈರ್ 10 ಎಕರೆ ಜಮೀನಿಗೂ ಕೂಡ ಪೈಪ್ಲೈನ್ ಮುಖಾಂತರ ಅದನ್ನು ಪಂಪ್ ಅದರೊಳಗಡೆ ಇನ್ಸ್ಟಾಲ್ ಮಾಡಿದ್ದೀವಿ, ಪಂಪ್ ಮಾಡ್ತೀವಿ. ಸೊ ಅದು ಲಿಕ್ವಿಡ್ ರೂಪದಲ್ಲಿ, ಅದು ದ್ರವ ರೂಪದಲ್ಲಿ ನಾವು ಗೊಬ್ಬರನ ಭೂಮಿಗೆ ಕೊಟ್ಟಿದ್ದೆ ಆದರೆ ಸೂಕ್ಷ್ಮಾಣುಜೀವಿಗಳು ಇಮಿಡಿಯೇಟ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ಹೆಂಗೆ ಅಂತಂದರೆ ಅದಕ್ಕೆ ತತ್ಕ್ಷಣದಲ್ಲಿ, ಈಗ ಒಬ್ಬ ರೋಗಿಗೆ ಅದನ್ನು ನಾವು ಡ್ರಿಪ್ ಸೆಟ್ನ ಕನೆಕ್ಟ್ ಮಾಡಿ ಹೆಂಗೆ ಅದನ್ನು ಸಡನ್ ಆದ ತುರ್ತು ಅವನ ಚಿಕಿತ್ಸೆಗೊಳಪಡಿಸಿ ಅವನು ಹೆಂಗೆ ಎದಾಳ್ತಾನೋ ಆ ನಿಟ್ಟಿನಲ್ಲಿ ಅದರ ರಿಸಲ್ಟು, ಅದರ ಇಂಪ್ಯಾಕ್ಟು ಇವತ್ತು ಬೆಳೆಗಳಿಗೆ ಸಿಗುತ್ತೆ. ದಯವಿಟ್ಟು ರೈತರಲ್ಲಿ ಇನ್ನೊಂದು ಮನವಿ ಏನಪ್ಪ ಅಂದರೆ, ನಾವು ಗೊಬ್ಬರ ಕೊಡಬೇಕಾದ್ರೆ ಇವತ್ತು ಸಾವಯವ ಮಾಡೋದಕ್ಕಾಗಲ್ಲ ಅಂತೇಳಿ ತುಂಬ ಜನ ಹಿಂದೆ ಹೋಗ್ತಾರೆ. ಯಾಕಪ್ಪ ಅಂದರೆ ಅವು ಕೊಡೋ ರೀತಿ ತಪ್ಪಾಗಿದೆ. ಘನರೂಪದಲ್ಲಿ ಕೊಟ್ಟರೆ ತುಂಬ ನಿಧಾನ ಆಗುತ್ತೆ, 3 ವರ್ಷ 4 ವರ್ಷ ಬೇಕಾದರೂ ಪ್ರಯೋಜನ ಪಡ್ಕೊಳ್ಳೋದಕ್ಕೆ. ಪಡಾಕಲ್ಲಿ ಮತ್ತು ಶೆಡ್ಡಲ್ಲಿ ಬಂದಂಥ ಸಗಣಿನೆಲ್ಲ ಒಂದ್ಸತಿ ನೀಟಾಗಿ ಅದಕ್ಕೆ ಏನೋ ಸೆತ್ತೆಗಳೇನು ಹೋಗ್ದಂಗೆ, ಬೇರೆ ಪಾರ್ಟಿಕಲ್ಸ್ ಹೋಗ್ದಂಗೆ ಅದನ್ನು ನೀಟಾಗಿ ಬರೀ ಶುದ್ಧ ಸಗಣಿನ ತಂದು ಅದಕ್ಕೆ ತೊಟ್ಟಿಗೆ ಹಾಕ್ತೀವಿ. ತೊಟ್ಟಿಗೆ ಹಾಕಿ ಅದನ್ನು ವಾಟರ್ ಟ್ಯಾಪ್ ಅನ್ನು ಕನೆಕ್ಟ್ ಮಾಡಿದ್ದೀನಿ. ನೀರನ್ನ ಹಾಕಿ ನಾನು 1:2 ರೇಷೋದಲ್ಲಿ ಮಿಕ್ಸ್ ಮಾಡಿ ಒಂದು ಹಂತಕ್ಕೆ ದ್ರವರೂಪಕ್ಕೆ ಬಂದಂಥ ಹಂತದಲ್ಲಿ, ಲೈಕ್ ನಾವು ಪಾಯಸ ಅಂತ ಕರಿತೀವಲ್ಲ ಆ ಹಂತಕ್ಕೆ ಬಂದಾಗ ಇದಕ್ಕೆ ಬಿಡ್ತೀವಿ. ಇದು ಬಿಟ್ಟು ಇದ್ರೊಳಗಡೆ ಮೀಥೇನ್ ಜನರೇಟ್ ಆಗಿ ಮಿಕ್ಕಿದ್ದು ದ್ರವರೂಪದ ಏನು ಗೊಬ್ಬರ ಬರುತ್ತೋ ಅದೆಲ್ಲ ಪೂರ್ತಿ ಇಲ್ಲಿಗೆ ಪೈಪ್ ಕನೆಕ್ಟ್ ಮಾಡಿದ್ದೀವಿ. ಕನೆಕ್ಟ್ ಮಾಡಿ ಇದ್ರೊಳಗಡೆ ತೊಟ್ಟಿಗೆ ಬಂದು ಬೀಳುತ್ತೆ. ಸೊ ಇದಕ್ಕೆ ಏನೋ ಫಾರಿನ್ ಬಾಡೀಸ್ ಏನೋ ಬಂದು ಬೀಳದೆ ಡಸ್ಟು ಮತ್ತು ಮೋಟ್ರು ಪಂಪ್ ಜಾಮ್ ಆಗ್ದಂಗೆ ಏನೋ ಪಾರ್ಟಿಕಲ್ಸ್ ಬರ್ದಂಗೆ ನಾನು ಪೈಪ್ ಥ್ರೂ ನಾನು ಇರಿಗೇಷನ್ ಮಾಡ್ತಿರೋದ್ರಿಂದ, ಇದನ್ನ ಗೊಬ್ಬರನ ಕೊಡ್ತಿರೋದ್ರಿಂದ ಇದಕ್ಕೆ ಒಂದು ಸೇಫ್ಟಿ, ಮಕ್ಕಳು ಬೇರೆ ಪ್ರಾಣಿಗಳು ಬರ್ದಂಗೂ ಸೇಫ್ಟಿ ಪ್ರೊಟೆಕ್ಷನ್ ಇರುತ್ತೆ. ಜೊತೆಗೆ ಬೇರೆ ಕಡ್ಡಿ ಕಸ ಬೀಳ್ದಂಗೆ ಇರುತ್ತೆ. ಅಲ್ಲಿ ಲಾಸ್ಟಲ್ಲಿ ನಾವು ನೋಡ್ಬೋದು ವಾಲ್ ಬಿಟ್ಟಿದ್ದೀವಲ್ಲ, ಅಲ್ಲಿ ಪಂಪ್ ಅಡ್ಜಸ್ಟ್ ಮಾಡಿದ್ದೀನಿ. ಆ ಪಂಪ್ ಮುಖಾಂತರ ಎಲ್ಲ ನನ್ನ ಜಮೀನಿಗೂ ಕೂಡ ಅದು ಗೊಬ್ಬರನ ಪಂಪ್ ಮಾಡ್ತಾ ಇದ್ದೀನಿ.